ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಆರ್. ನಾನು 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಪ್ರಸ್ತುತವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನೀಡಿದ್ದೇನೆ. ಬೆಂಗಳೂರು ವಿಜಯನಗರ RPC ಲೇಔಟ್ನಲ್ಲಿ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ನಮ್ಮ ಈ ದಿನದ ಸಂದರ್ಶನದ ಅತಿಥಿ ಶಿವಕಾಂತ್ ಸಜ್ಜನ್ ಅಂತ ಹೇಳಿ. ಅವರು ಪ್ರಸ್ತುತವಾಗಿ ಕರ್ನಾಟಕದ ಸರ್ಕಾರದಲ್ಲಿ FD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿವಕಾಂತ್ ಸಜ್ಜನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ನಿಮ್ಮ ಒಂದು ಹಿನ್ನೆಲೆ ಅಥವಾ ಕಿರು ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ. ನನ್ನ ಹೆಸರು ಶಿವಕಾಂತ್ ಸಜ್ಜನ್ ಅಂತ. ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆ, ಗಿಡ್ಡೋಬನಹಳ್ಳಿ ಗ್ರಾಮ ನಮ್ಮೂರು. ನಮ್ಮ ತಂದೆ ತಾಯಿ ವ್ಯವಸಾಯ ವೃತ್ತಿ, ಕೃಷಿ ಬದುಕನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ನಾನು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸಹಾಯಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಸಹಾಯಕ ಅಂದ್ರೆ ಈಗ ಫೀಲ್ಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಪ್ರಥಮ ದರ್ಜೆ ಸಹಾಯಕ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಸಹಾಯಕ ಅಂತ ಹೇಳ್ಬಿಟ್ಟು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ಯಾವ ವಿಭಾಗದಲ್ಲಿ ಇದ್ರಿ ಕರ್ನಾಟಕ ಸೆಕ್ರೆಟೇರಿಯಟ್? ನಾನೀಗ ಪ್ರಸ್ತುತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯಕಾರಿ B ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಸಜ್ಜನ್? ನಾನು ಮೂಲತಃ ಒಂದು ತಾಂತ್ರಿಕ ವಿದ್ಯಾಭ್ಯಾಸ ನಂದು. ನಾನು BE ಸಿವಿಲ್ ಇಂಜಿನಿಯರಿಂಗ್ MS ರಾಮಯ್ಯ ವಿಶ್ವವಿದ್ಯಾಲಯ ನಾನು ಓದಿದ್ದು. ಬೆಂಗಳೂರು MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ BE ಸಿವಿಲ್ ಅನ್ನು ಮುಗಿಸ್ಕೊಂಡಿದ್ದೀರಿ. ಸೊ ಈ ಒಂದು ನಿಮ್ಮ ಪ್ರಿಪರೇಷನ್ ರಿಲೇಟೆಡ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಮೆಸೇಜ್ ಅನ್ನು ಕನ್ವೆ ಮಾಡೋ ದೃಷ್ಟಿಯಿಂದ ಯಾವ ಸಂದರ್ಶನ ಸಾಗಿಸೋಣ. ಸೊ FD ಅಂತ ತೆಗೆದುಕೊಂಡಾಗ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ. ಹೌದು. ಸೊ ಮೊದಲನೇದಾಗಿ ಪೇಪರ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಹೇಗೆ ನೀವು ಪ್ರಿಪರೇಷನ್ ಮಾಡ್ಕೊಂಡ್ರಿ ಅಂತ ಹೇಳಿ. ಪೇಪರ್ 2 ನೀವು ಕನ್ನಡ ಗ್ರಾಮರ್ ಅನ್ನ ಚೂಸ್ ಮಾಡಿದ್ರಾ ಅಥವಾ ಇಂಗ್ಲಿಷ್ ಗ್ರಾಮರ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆದ್ರೂ ಕೂಡ ನಾನು ಸೆಲೆಕ್ಟ್ ಮಾಡಿದ್ದು ಕನ್ನಡ ಗ್ರಾಮರ್ ಅನ್ನೇ. ಕಾರಣ ಯಾಕಂದ್ರೆ ನನಗೆ ಮೊದಲಿಂದಲೂ ಕನ್ನಡದ ಮೇಲೆ ಸ್ವಲ್ಪ ಆಸಕ್ತಿ ಇತ್ತು. ಅವಾಗ ಕನ್ನಡ ಕಾದಂಬರಿಗಳನ್ನ ಓದ್ತಾ ಇರ್ತೀನಿ. ಹಂಗಾಗಿ ನಾನು ಕನ್ನಡ ವ್ಯಾಕರಣನೇ ಸೆಲೆಕ್ಟ್ ಮಾಡ್ಕೊಂಡೆ. ಕನ್ನಡ ವ್ಯಾಕರಣ ಸೆಲೆಕ್ಷನ್ ಮಾಡ್ಕೊಂಡ್ರಿ. ಸೋರ್ಸಸ್ ಆಗಿ ಏನೇನೆಲ್ಲ ಬಳಸ್ಕೊಂಡ್ರಿ ಅಂತ ಪೇಪರ್ 2 ಪ್ರಿಪರೇಷನ್ ಕನ್ನಡ ಗ್ರಾಮರ್ಗೆ ತಯಾರಿಗೆ ಏನೆಲ್ಲ ರಿಸೋರ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡಿದ್ದೀವಿ ನೀವು? ನಾನು ಮುಖ್ಯವಾಗಿ ನಾನು ನೋಡಿದ್ದಂದ್ರೆ ಈಗ ಕನ್ನಡ ರತ್ನಕೋಶ ಅದೊಂದು. ಅದು ಕರ್ನಾಟಕ ರತ್ನಕೋಶ ಪಬ್ಲಿಕೇಶನ್ಸ್, ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರ ಕರ್ನಾಟಕ ಗೌರ್ಮೆಂಟ್ ಪಬ್ಲಿಕೇಶನ್ ಅನ್ನ ಮಾಡ್ತಾರೆ. ಹೌದು. ಅದು ಕರ್ನಾಟಕ ಗೌರ್ಮೆಂಟ್ ಅಥೆಂಟಿಕೇಟೆಡ್ ಸೋರ್ಸ್. ಅದು ಕನ್ನಡ ರತ್ನಕೋಶ ಒಂದು. ಇನ್ನೊಂದು ತೀನಂಶಿರಿ ಅವರು ಬರೆದಿರ್ತಕ್ಕಂಥ ಮಧ್ಯಮ ಕನ್ನಡ ವ್ಯಾಕರಣ ಒಂದು. ಮತ್ತು ನಮ್ಮ ಹೈಸ್ಕೂಲ್ ಪುಸ್ತಕಗಳು 8, 9, 10ನೇ ತರಗತಿಯ ಕನ್ನಡ ಪುಸ್ತಕಗಳು. ಅದರಲ್ಲಿ ಏನಂದ್ರೆ ಪ್ರತಿ ಪಾಠ ಪದ್ಯ ಆದ್ಮೇಲೆ ನಿಮ್ಗೆ ಕನ್ನಡದ ವ್ಯಾಕರಣದ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ. ಆ ಮಾಹಿತಿ ನಿಮ್ಗೆ ನಮ್ಮ ಪೇಪರ್ 2 ನಲ್ಲಿ ಬಹಳ ಉಪಯುಕ್ತವಾಗಿರುತ್ತೆ. ರಿಸೋರ್ಸ್ ಆಗಿ ಈ ಮೂರನ್ನು ಕೂಡ ಇಟ್ಕೊಂಡ್ರಿ. ಹೌದು. ಸೊ ಅಷ್ಟೇ ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡ್ತಾ ಇದ್ರಾ, ಶಾರ್ಟ್ ನೋಟ್ಸ್ ಏನಾದ್ರು ಮಾಡ್ತಾ ಇದ್ರ? ಅದನ್ನ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಅದರಲ್ಲಿರೋ ಪಾಯಿಂಟ್ಸ್ಗಳನ್ನ ಈಗ ನಮ್ಮ FDA SDA ಇಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿ ಅದಕ್ಕೆ ಮತ್ತೆ ನಾನು ಓದ್ತಿರ್ತಕ್ಕಂಥ ಸೋರ್ಸ್ಗೆ ಕಂಪೇರ್ ಮಾಡ್ಬಿಟ್ಟು ನಂದೇ ಆದಂತ ಶೈಲಿಯಲ್ಲಿ ನನಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ನೋಟ್ಸ್ ಮಾಡಿ ಇಟ್ಕೊಂತಿದ್ದೆ. ಅದು ನನಗೆ ಪರೀಕ್ಷೆಯಲ್ಲಿ ಬಹಳ ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ನೋಟ್ಸ್ ಮಾಡ್ಕೊಂಡಿದ್ರಿ. ಸೊ ಕ್ವಶನ್ ಪೇಪರ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು, ಟೆಕ್ಸ್ಟ್ ಬುಕ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಯಾವ ರೀತಿ ಕ್ವಶನ್ಸ್ ಡೆವಲಪ್ ಆಗುತ್ತೆ ಅಂತ ಥಿಂಕ್ ಮಾಡಿ ಒಂದು ನೋಟ್ಸ್ ಮಾಡಿ ಇಟ್ಕೊಂಡು. ಹೌದು. ಯಾಕಂದ್ರೆ ಈಗ ನಾವು ಹಿಂದಿನ ದಿನ ಎಕ್ಸಾಮ್ ಇದೆ ಅಂತ ನಾವು ನೋಡಿದಾಗ ನಾವು ಅಷ್ಟು ಬುಕ್ಸ್ ಅನ್ನು ತೆಗೆದ್ಬಿಟ್ಟು ಒಂದ್ಸಲ ನೋಡಕ್ ಆಗಲ್ಲ. ನಾವು ಅಂದ್ರೆ ಎಕ್ಸಾಮ್ ಹತ್ರ ಹಾಕ್ತಾ ರಿವಿಷನ್ ಯೂಸ್. ಈಗ ನಮ್ಗೆ ಎಕ್ಸಾಮ್ ಇನ್ನು 1 ಅವರ್ ಇದೆ ಅಂದ್ರೂ ಕೂಡ ನಾವು ಏನೇನು ಓದಿದೀವಿ ಅಂತ ನಮಗೆ ಒಂದು 5 ಮಿನಿಟ್ಸ್ ಅಲ್ಲಿ ನಮಗೆ ಆ ತರ ಇರ್ಬೇಕು ನೀವು ನೋಟ್ಸ್ ಮಾಡ್ಕೊಂಡ್ರೆ. ಎಕ್ಸಾಂಪಲ್ ಹೇಳೋದಾದ್ರೆ ಯಾವ ರೀತಿ ನೋಟ್ಸ್ ಮಾಡಿದ್ರೆ ಅದನ್ನ ಒಂದು ಚಿಕ್ಕ ಟಾಪಿಕ್ ತಗೊಂಡಿದ್ದೀವಿ ಕನ್ನಡ ಗ್ರಾಮರ್ ಅಲ್ಲಿ, ಯಾವ ತರ ನೋಟ್ಸ್ ಮಾಡಿದ್ರಿ ಅಂತ? ಈಗ ಕನ್ನಡ ಸಮಾಸಗಳು, ಕನ್ನಡ ಸಂಧಿಗಳು ಈ ತರ ಬರ್ತಾರೆ. ಈಗ ನಿಮ್ಗೆ ಆ ವ್ಯಾಕರಣ ಇದ್ರ ಪಾರ್ಟ್ ಅಲ್ಲಿ ನಿಮ್ಗೆ ಪುಸ್ತಕಗಳಲ್ಲಿ ಅದನ್ನ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಓದ್ಕೊಂಡು ಬರ್ಕೊಬೇಕು ಒಂದ್ ಹತ್ರ. ನೀವು ಅದ್ರ ಸಮಾಸಗಳು ಅಂದ್ರೆ ಏನು ಅಂತ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್. ಹೌದು. ಸಮಾಸ ಆಗಿರ್ಲಿ, ಸಂಧಿ ಆಗಿರ್ಲಿ, ಕೃದಂತ ಆಗಿರ್ಲಿ, ಅವ್ಯಯಗಳಾಗಿರ್ಲಿ, ಇವೆಲ್ಲಾನು ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಹೈಸ್ಕೂಲ್ ಪುಸ್ತಕಗಳಲ್ಲಿ ಸಿಗುತ್ತೆ. ಇದನ್ನೆಲ್ಲ ನೀವು ಒಂದ್ಸಲ ಸ್ಟ್ಯಾಂಡರ್ಡ್ ಆಗಿ ಓದಿ ಒಂದು ನಿಮ್ಮದೇ ಆದ ರೀತಿಯಲ್ಲಿ ನೀವು ನೋಟ್ಸ್ ಮಾಡಿ ಇಟ್ಕೊಬೇಕು. ನಾನು ಅದೇ ತರ ಮಾಡಿದ್ದು. ನೆಕ್ಸ್ಟ್ ಈಗ ನಾವು ಹಳೆ ಪೇಪರ್ಸ್ ನೋಡುವಾಗ ನಿಮ್ಗೆ ಯಾವ್ದೋ ಒಂದು ಕ್ವಶನ್ ಸಮಾಸ, ಸಂಧಿ, ಕೃದಂತ ಇದಕ್ಕೆ ಸಂಬಂಧಪಟ್ಟಿದ್ದು ಇದ್ದೇ ಇರುತ್ತೆ. ನಾವು ಇಲ್ಲಿ ಸಾಮಾನ್ಯ ವ್ಯಾಕರಣ, ಕನ್ನಡ ಸಾಮಾನ್ಯ ವ್ಯಾಕರಣ ಓದ್ಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಬಂದಾಗ ನೀವು ಮಾಡಿರ್ತಕ್ಕಂಥ ನೋಟ್ಸ್ ಅಲ್ಲಿ ನೋಡ್ಕೊಬೇಕು. ಅವಾಗ ನೀವು ಅಲ್ಲಿರೋ ಕ್ವಶನ್ ನೀವು ಮಾಡಿರೋ
ನೋಟ್ಸ್ ಅಲ್ಲಿ ತಾಳೆ ಆಗುತ್ತೆ. ತಾಳೆ ಆಗ್ಲಿಲ್ಲ ಅಂದ್ರೆ ಅದು ಆ ಪಾಯಿಂಟ್ಸ್ ಅನ್ನ ನೀವು ಇಲ್ಲ ಹಾಕೋಬೇಕು. ಅವಾಗ ನಿಮ್ಗೆ ನೋಟ್ಸ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸಿಂಪಲ್ ಎಕ್ಸಾಂಪಲ್ ಹೇಳೋದ್ರೆ ಒಂದು ಸಮಾಸಗಳು ಅಂತ ಒಂದು ಟಾಪಿಕ್ ತಗೊಂಡ್ರೆ ಸಮಾಸಗಳು ಅಂತ ಹೆಡಿಂಗ್ ಹಾಕೋತೀರಾ, ಸಮಾಸಗಳಿಂದ ಒಂದು ಡೆಫಿನೇಷನ್ ಬರ್ಕೋತೀರಾ. ಅದಕ್ಕೆ ಹಳೆ ಕ್ವಶನ್ ಪೇಪರ್ ಕೇಳಿರೋದೆಲ್ಲ ಒಂದು 5-6 ಎಕ್ಸಾಂಪಲ್ ಗಳನ್ನ ಬರ್ಕೋತೀರಾ. ರೆಫರೆನ್ಸ್ ಬುಕ್ ಅಲ್ಲಿ 3-4 ಪಾಯಿಂಟ್ ತಿಳ್ಕೊಂಡು ಬರೋದು ಒಂದು 10 ರಿಂದ 15 ಎಕ್ಸಾಂಪಲ್ ಆಗುತ್ತೆ. ಆ 10 ರಿಂದ 15 ಉದಾಹರಣೆಗಳ ಆಧಾರದ ಮೇಲೆ ನೀವು ನೆಕ್ಸ್ಟ್ ನಿಮಗೆ ಬರುವಂತ ಕ್ವಶನ್ಗಳನ್ನ ಆರಾಮಾಗಿ ಫೇಸ್ ಮಾಡಬಹುದು. ಎಕ್ಸಾಂಪಲ್ ಈಗ ಇದನ್ನ ಸಂಧಿಗಳನ್ನ ತೆಗೆದುಕೊಂಡಿರಬಹುದು, ಸಮಾಸ ತೆಗೆದುಕೊಂಡು ಯಾವ್ದಾದ್ರು ಕೂಡ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಹೌದು. ಈಗ ನಾನು ಸಂಧಿನಲ್ಲೇ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಈ ಎಕ್ಸಾಂಪಲ್ ತೀನಂ ಶ್ರೀ ಅವರು ಬರೆದಿರ್ತಕ್ಕಂಥ ಮಧ್ಯಮ ಕನ್ನಡ ವ್ಯಾಕರಣದಲ್ಲಿ ನಾನು ಓದಿದ್ದೆ. ಅದು ಯಾವ್ದು ಅಂದ್ರೆ ಹಣದ ಆಸೆ ಅಂತ ಒಂದು ಪದ ಇದೆ. ಹಣದ ಆಸೆ ಅಂತ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಹಣದ ಪ್ಲಸ್ ಆಸೆ, ಹಣದ ಆಸೆ ಬಂತಪ್ಪ ನಮ್ಗೆ, ಹಣದ ಆಸೆ ದೀರ್ಘ ಹೊಂದಿದೆ, ಸವರ್ಣ ದೀರ್ಘ ಸಂಧಿ ಅಂತ ಹೋಗ್ತಾರೆ. ಆದ್ರೆ ಅದು ಸವರ್ಣ ದೀರ್ಘ ಸಂಧಿ ಆಗಲ್ಲ. ಯಾಕಂದ್ರೆ ಅದು ಮಧ್ಯಮ ಕನ್ನಡ ವ್ಯಾಕರಣದಲ್ಲಿ ನಮ್ಮ ತೀನಂ ಶ್ರೀ ಅವರು ಕರೆಕ್ಟ್ ಆಗಿ ವಿವರಿಸಿ ಹೇಳಿದ್ದಾರೆ. ಏನಕ್ಕಂದ್ರೆ ಹಣದ ಪ್ಲಸ್ ಆಸೆ, ಅದರಲ್ಲಿ ಹಣದ ಅದು ಕನ್ನಡ ಪದ, ಆಸೆ ಅದು ಕೂಡ ಕನ್ನಡ ಪದ. ಹಂಗಾಗಿ ಹಣದಾಸೆ ದೀರ್ಘ ಬಂದ್ರು ಕೂಡ ಈ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಆ ಅಕ್ಷರ ಲೋಪ ಆಗುತ್ತೆ. ಆದ್ರಿಂದ ಅದು ಹಣದಾಸೆಗೆ ಅಂತ ತೀನಂ ಶ್ರೀ ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಅದು ಲೋಪಸಂಧಿ ಆಗುತ್ತೆ. ಇದು ಎಕ್ಸಾಂಪಲ್ ಯಾವ ತರ ಅಂದ್ರೆ ಅದು ಎಷ್ಟು ಸ್ಟ್ಯಾಂಡರ್ಡ್ ಪುಸ್ತಕ ಅಂತ ನಾನು ಹೇಳಕ್ ಇಲ್ಲಿ ಇಷ್ಟಪಡ್ತೀನಿ ಅಂದ್ರೆ ಅದೇ ಎಕ್ಸಾಂಪಲ್ ನ ತೆಗೆದ್ಬಿಟ್ಟು ಎಕ್ಸಾಂಪಲ್ ಹಾಕ್ತಾರೆ, ಪಿಕ್ ಅಂಡ್ ಡ್ರಾಪ್ ತರ ತೆಗಿತಾರೆ, ಎಕ್ಸಾಂಪಲ್ ಹಾಕಿದ್ದಾರೆ. ಅಷ್ಟು ಸ್ಟ್ಯಾಂಡರ್ಡ್ ಪುಸ್ತಕ. ಅದನ್ನ ನಾನು ನೋಡಿದ್ರಿಂದ ನನಗೆ ಗೊತ್ತಾಯ್ತದು. ಆಲ್ರೆಡಿ ಓದಿದ್ರಿ ಆ ಬುಕ್? ಆಲ್ರೆಡಿ ನಾನು ಓದಿದ್ರಿಂದ ನನಗದು ಹಣದಾಸೆ ಲೋಪಸಂಧಿ ಅಂತ ಆರಾಮಾಗಿ ಆಗ್ತದೆ. ಎಷ್ಟೋ ನನ್ನ ಫ್ರೆಂಡ್ಸ್ ಗಳು ಬರ್ದು ಆದ್ಮೇಲೂ ಕೂಡ ಸವರ್ಣ ದೀರ್ಘ ಸಂಧಿ ಅಂತಲೇ ಅದನ್ನ ವಾದ ಮಾಡಿದ್ರು. ಆದ್ರೆ ಕೀ ಆನ್ಸರ್ ಬಿಟ್ಮೇಲೆ ಲೋಪಸಂಧಿ ಅಂತ ಪ್ರೂವ್ ಆಯ್ತು. ಈ ತರ ಅಂದ್ರೆ ನೋಟ್ಸ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಹೌದು, ನೋಟ್ಸ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ಸ್ ಹೈಸ್ಕೂಲ್ ಬುಕ್ಸ್ ತೀನಂ ಶ್ರೀ ಅವರ ಪುಸ್ತಕ ಮತ್ತೆ ನಮ್ಮ ಕರ್ನಾಟಕ ಪ್ರಾಧಿಕಾರ ಪಬ್ಲಿಷ್ ಮಾಡ್ತಕ್ಕಂಥದ್ದು ಒಂದು ಸೋರ್ಸ್. ಒಂದೊಂದು ಟಾಪಿಕ್ ಅಟ್ಲೀಸ್ಟ್ 10 ಓದಿರೋದು ಎಕ್ಸಾಂಪಲ್ಸ್ ಅನ್ನು ಬರೆದಿಟ್ಕೊಳ್ಳಿ. ಓಲ್ಡ್ ಕ್ವಶನ್ ಪರ್ಸನ್ ತೆಗೆದು ಬರೆದಿಟ್ಕೊಳ್ಳಿ. ಓಲ್ಡ್ ಕ್ವಶನ್ ಪರ್ಸನ್ ಇರೋದು ನಿಮ್ಮ ಈ ಪುಸ್ತಕಗಳಲ್ಲಿ ಸಿಗೋದು, ಅಥವಾ ಯಾವ್ದೋ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಬಹುರ್ವಿಹಿ ಸಮಾಸಕ್ಕೆ ಬರುತ್ತೆ. ಬಹುರ್ವಿಹಿ ಸಮಾಸ ಅಂದ್ರೆ ಈಗ ಕೋಲಾ ಕೋಲಿ ಅಂತ ಒಂದು ಶಬ್ದ ಇದೆ. ಅಂದ್ರೆ ಯಾವ ರೀತಿಯ ಬಹುರ್ವಿಹಿ ಸಮಾಸ ಆಗುತ್ತೆ ಅಂದ್ರೆ ಕೋಲಿನಿಂದ ಕೋಲಿಗೆ ಹೊಡೆದಾಟ ಆಟ ಯಾವ್ದು ಅದು ಕೋಲಾ ಕೋಲಿ ಅಂತ ವಿವರಣೆ ಕೊಡ್ತಾರೆ ತೀನಂ ಶ್ರೀ ಅವರು. ಅದು ಬಹುರ್ವಿಹಿ ಸಮಾಸಕ್ಕೆ ಬರುತ್ತೆ. ಈ ತರ ಇನ್ನೊಂದು ಅದೇ ತರ ಕೊಡ್ತಾರೆ ಹಣಾಹಣಿ ಅಂತ. ಹಣೆಯಿಂದ ಹಣೆಗೆ ಹೊಡೆದಾಟ ಆಟ ಯಾವ್ದು ಅದು ಹಣಾಹಣಿ ಅಂತಾರೆ. ಇದನ್ನ ನಾವು ಬೇರೆ ಎಲ್ಲೂ ನಾವು ಜನರಲ್ ಆಗಿ ಸಿಗುವಂತ ಪದಗಳಲ್ಲ ಇವು. ಈ ತರ ಇನ್ನೊಂದು ವಿಷ್ಣುವಿಗೆ ಏನಂತ ಕರೀತಾರೆ, ಶೇಷಶಾಹಿ ಅಂತ ಕರೀತಾರೆ. ಶೇಷಶಾಹಿ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಹಾವಿನ ಮೇಲೆ ಯಾರು ಮಲಗಿರ್ತಾನೋ ಅವನು ಶೇಷಶಾಹಿ ಅಂತ ಕರೀತಾರೆ ವಿಷ್ಣುವನ್ನ. ಇದನ್ನ ನಮ್ಗೆ ಸಾಮಾನ್ಯವಾಗಿ ಈ ತರ ಪದಗಳನ್ನ ನಾವು ಬಳಸಲ್ಲ. ತೀನಂ ಶ್ರೀ ಅವರ ಪುಸ್ತಕದಲ್ಲಿ ಸಿಗುತ್ತೆ. ತೀನಂ ಶ್ರೀ ಅವರ ಪುಸ್ತಕದಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ ಕನ್ನಡ ರತ್ನಕೋಶದಲ್ಲಿ ಇಂತ ವಿಶೇಷ ಪದಗಳು ಈ ತರ ಸಿಗ್ತವೆ. ಅದನ್ನ ಪಿಕ್ ಅಂಡ್ ಡ್ರಾಪ್ ಮಾಡ್ತಾರೆ. ಸುಮಾರು ಬಾರಿ ಮಾಡಿದ್ರೆ ಸ್ನೇಹಿತರೆ. ಹೌದು. ಸೊ ಅಂದ್ರೆ ದಯವಿಟ್ಟು ಆ ಒಂದು ಕೋರ್ ಪುಸ್ತಕಗಳನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಈಸಿ ಆಗುತ್ತೆ ಪ್ರಿಪರೇಷನ್. ಕಾನ್ಸೆಪ್ಟ್ಸ್ ನೀಟಾಗಿ ಬಿಲ್ಡ್ ಆಗುತ್ತೆ. ಹೌದು. ಇದಾದ ನಂತರ ನೆಕ್ಸ್ಟ್ ಪೇಪರ್ 1 ಬರೋಣ. GS ಪಾರ್ಟ್ ಆಫ್ ದ ಪ್ರಿಪರೇಷನ್ ಬರೋಣ. ಸರಿ. ಸೊ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಸಾಕಷ್ಟು ಆಲ್ಮೋಸ್ಟ್ 8 to 10 ಸಬ್ಜೆಕ್ಟ್ಸ್ ಬರ್ತದೆ. ಹೌದು. ಸೊ ಫಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಕರೆಂಟ್ ಅಫೇರ್ಸ್ ಹೆಂಗೆ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀರಿ? ಕರೆಂಟ್ ಅಫೇರ್ಸ್ಗೆ ಅಷ್ಟೇ ನಾವು ಹೇಳೋದಂದ್ರೆ ಈಗ ಒಂದು ಕನ್ನಡ ದಿನಪತ್ರಿಕೆ ಅದು ಯಾವ್ದಾದ್ರೂ ಆಗಿರ್ಬೋದು. ಆದ್ರೆ ನಾನು ರೆಫರ್ ಮಾಡಿದಂತ ಕನ್ನಡ ದಿನಪತ್ರಿಕೆ ಪ್ರಜಾವಾಣಿ. ಅದು ಆಕ್ಚುಲಿ ಮೋಸ್ಟ್ ರೆಕಮೆಂಡಬಲ್ ನ್ಯೂಸ್ ಪೇಪರ್ ಆಗುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮ ರಾಜ್ಯ ಮಟ್ಟದಲ್ಲಿ ಹೇಳೋದ್ರೆ ನ್ಯೂಟ್ರಲ್ ಆಗಿ ಒಂದು ಅಥೆಂಟಿಕ್ ಆಗಿ ಅಥವಾ ಒಂದು ಇಂಡಿಟೆಡ್ ಆಗಿ ಬರೀತಾರೆ. ಈಗ ಪ್ರಜಾವಾಣಿ ನ್ಯೂಸ್ ಪೇಪರ್ನ ನೀವು ಪ್ರತಿದಿನ ಒಂದು ದಿನ ಕೂಡ ಮಿಸ್ ಮಾಡಬೇಡಿ. ಪ್ರತಿದಿನ ನೀವು ಫಸ್ಟ್ ಏನ್ ಮಾಡಿ ಅಂದ್ರೆ ಈ ಪ್ರಜಾವಾಣಿ ನ್ಯೂಸ್ ಪೇಪರ್ ತಗೊಂಡು ಏನೇನ್ ಬಂದಿದೆ, ಏನೇನ್ ಇದ್ರಲ್ಲಿ ನಮಗೆ ಎಕ್ಸಾಮ್ಗೆ ಯಾವ್ದು ಇದ್ರಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ನೀವು ಫಸ್ಟ್ ಪುಟ ತಗೊಳ್ಳಿ. ಏನೇನಿರುತ್ತೆ ನೋಡಿ, ನಿಮ್ಗೆ ಏನ್ ಯೂಸ್ ಆಗುತ್ತೆ ಅದರಲ್ಲಿ ಒಂದು ಪಾಯಿಂಟ್ಸ್ ಬರ್ದಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಪುಟ ನಿಮ್ಗೆ ಲೋಕಲ್ ನ್ಯೂಸ್ ಇರುತ್ತೆ. ಅದು ಅಷ್ಟು ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಪೇಜ್ ಅನ್ನು ಓದ್ಕೊಳ್ಳಿ. ಸೆಕೆಂಡ್ ಥರ್ಡ್ ಪೇಜ್ ಅಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಪರೀಕ್ಷಾ ದೃಷ್ಟಿಯಿಂದ ಏನು ಸಿಗೋದಿಲ್ಲ. ಹಂಗಾಗಿ ಅದನ್ನ ಸೆಕೆಂಡ್ ಥರ್ಡ್ ಪೇಜ್ ಸ್ಕಿಪ್ ಮಾಡಬಹುದು ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಬಂದ್ರೆ ನಮ್ಮ ಸ್ಟೇಟ್ ನ್ಯೂಸ್ ಇರುತ್ತೆ. ರಾಜ್ಯದ ಸುದ್ದಿಗಳಿರ್ತವೆ. ಅದರಲ್ಲಿ ಈಗ ಕೆಲವೊಂದು ನಮ್ಗೆ ರಾಜ್ಯ ಸರ್ಕಾರ ನೀಡುವಂತ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನ ನಾವು ಅದರಿಂದ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಸವ ಪ್ರಶಸ್ತಿ ಯಾರಿಗೆ ಸಿಕ್ತು, ಪಂಪ ಪ್ರಶಸ್ತಿ ಯಾರಿಗೆ ಸಿಕ್ತು, ಪದ್ಮಶ್ರೀ, ಈ ತರ ಪ್ರಶ್ನೆಗಳನ್ನ ನಾವು ಅದರಲ್ಲಿ ಸ್ಟೇಟ್ ಎಡಿಷನ್ ಸಿಗುತ್ತೆ. ಹೌದು.
ಮತ್ತೆ ನೆಕ್ಸ್ಟ್ ಬಂದ್ರೆ ನ್ಯಾಷನಲ್ ನ್ಯೂಸ್ ಇರುತ್ತೆ, ಮತ್ತೆ ಸಂಪಾದಕೀಯ ಬರುತ್ತೆ. ಸಂಪಾದಕೀಯ ನೀವು ಒಂದು ಯಾವುದೇ ಒಂದು ವಿಷಯ ತಗೊಂಡ್ರೆ ಈಗ ಏನೋ ನಡೀತಿದೆ ದೇಶದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಪಿನಿಯನ್ ಎಕ್ಸ್ಪ್ರೆಸ್ ಅವರವರ ಅಭಿಪ್ರಾಯಗಳನ್ನ ಬರೆದಿರ್ತಾರೆ. ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಒಂದು ಸಮಾಜದಲ್ಲಿ ನಡೀತಿರ್ತಕ್ಕಂಥ ವಿಷಯದ ಬಗ್ಗೆ ನಿಮ್ಮದೇ ಆದಂತ ಅಭಿಪ್ರಾಯನ ನೀವು ಡೆವಲಪ್ ಮಾಡ್ಕೊಳಕ್ಕೆ ಅದು ಈಸಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ರೆ ಈಗ ಬಿಸ್ನೆಸ್ ಎಡಿಷನ್ ಇರುತ್ತೆ, ಇಂಟರ್ನ್ಯಾಷನಲ್ ಅಲ್ಲಿ ಅಂದ್ರೆ ಈ ತರ ಯಾವ ಟ್ರೇಡ್ ವ್ಯಾಪಾರ ವಹಿವಾಟು ಹೆಂಗ್ ನಡೀತಿದೆ, ಯಾರ್ಯಾರು ಎಷ್ಟೆಷ್ಟು ಹಣ ಮಾಡ್ತಿದ್ದಾರೆ, ಏನೇನು ಅನ್ನೋ ವಿಷಯ, ಶೇರ್ ಮಾರ್ಕೆಟ್ ಈ ತರದ ಬಗ್ಗೆ ವಿಷಯ ಸಿಗುತ್ತೆ. ನಿಮ್ಗೆ ಅದ್ರಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಎಕನಾಮಿಕ್ ಸಂಬಂಧಪಟ್ಟಾಗೆ 1 ಪಾಯಿಂಟ್ 2 ಪಾಯಿಂಟ್ ಸಿಗ್ಬೋದು, ಅದನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ರೆ ನಮ್ಗೆ ಸ್ಪೋರ್ಟ್ಸ್ ನ್ಯೂಸ್ ಬರುತ್ತೆ. ಸ್ಪೋರ್ಟ್ಸ್ ನ್ಯೂಸ್ ಯೂಸ್ಫುಲ್ ಆಗುತ್ತೆ. ಈಗ ರಾಜೀವ್ ಗಾಂಧಿ ಖೇಲ್ ರತ್ನ ಕೊಟ್ಟರು ಈಗ ಮೊನ್ನೆ, ಅದು ಯಾರ್ಯಾರಿಗೆ ಅಂತ ಕೇಳ್ಬಹುದು ನಿಮ್ಗೆ, ಅದು ಇಂಪಾರ್ಟೆಂಟ್. ಟೆನ್ನಿಸ್, ಕ್ರಿಕೆಟ್ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಬರುತ್ತೆ. ಈಗ ಕೆಲವೊಂದ್ಸಲ ಹೆಂಗ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಫಸ್ಟ್ ಟೈಮ್ ಈ ಅವಾರ್ಡ್ ನ ಎಷ್ಟನೇ ಇಸ್ವಿನಲ್ಲಿ ಯಾರಿಗೆ ಕೊಟ್ರು ಅಂತ ಕೇಳ್ತಾರೆ. ಆ ತರ ಇನ್ಫಾರ್ಮೇಶನ್ ನೀವು ಅಲ್ಲಿ ತಗೊಬಹುದು. ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್, ವಿದೇಶಾಂಗ ನ್ಯೂಸ್ಗಳು ಕೂಡ ಇರ್ತವೆ. ಭಾರತ ಮತ್ತು ಇತರೆ ರಾಷ್ಟ್ರಗಳ ಸಂಬಂಧಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಇಂಟರ್ನ್ಯಾಷನಲ್ ಎಡಿಷನ್ ಅಲ್ಲಿ ಕೂಡ ಇರುತ್ತೆ. ಅದರಲ್ಲಿ ಈಗ ಮ್ಯಾಕ್ಸೆಸೆ ಪ್ರಶಸ್ತಿ, ಆ ತರ ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡುವಂತ ಪ್ರಶಸ್ತಿಗಳು ಯಾವ್ಯಾವು, ಅದಕ್ಕೆ ಯಾರ್ಯಾರು ಭಾಜನರಾದ್ರು, ಅದ್ರಲ್ಲಿ ನಮ್ಮ ಕನ್ನಡದವ್ರು ಇದಾರ, ನಮ್ಮ ದೇಶದವ್ರು ಯಾರಾದ್ರೂ ಇದಾರ, ಈ ತರ. ಈಗ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ ಏನಾದ್ರು ಪ್ರಶಸ್ತಿ ಬಂದ್ರೆ, ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವರು ಕರ್ನಾಟಕದಲ್ಲಿ ಎಲ್ಲಿ ನಿಲ್ಸಿದ್ರು, ಏನ್ ಮಾಡ್ತಿದ್ರು, ಈ ತರ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ. ಹಂಗಾಗಿ ಅದನ್ನ ನೋಡ್ಕೊಂಡು ಆಮೇಲೆ ಈಗ ಯಾವ್ದಾದ್ರು ಒಂದು ಮೇಜರ್ ಸ್ಪೋರ್ಟ್ಸ್ ಇವೆಂಟ್ ಯಾವ್ದಾದ್ರು ದೇಶದಲ್ಲಿ ನಡೀತಿದೆ ಅಂತಂದ್ರೆ ಈಗ ಆ ದೇಶಕ್ಕೆ ಸಂಬಂಧಪಟ್ಟಂತ ಜಿಯೋಗ್ರಫಿ ಕೂಡ ಅವಾಗ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಮುಂಚೆ ಏನಾದ್ರು ಆ ಸ್ಪೋರ್ಟ್ಸ್ ಇವೆಂಟ್ ನಡೆದಿತ್ತಾ, ಇದೇ ಫಸ್ಟ್ ಟೈಮ್ ಆ ದೇಶ ಆ ಸ್ಪೋರ್ಟ್ಸ್ ಇವೆಂಟ್ ನ ಆರ್ಗನೈಸ್ ಮಾಡುವಷ್ಟು ಎಲಿಜಿಬಲ್ ಇದೆಯಾ, ಅದ್ರ ಮತ್ತೆ ಆ ದೇಶದ ಮೇಲೆ ಆಗ್ತಕ್ಕಂಥ ಆರ್ಥಿಕ ಪರಿಣಾಮ ಏನು, ಆಮೇಲೆ 360 ಡಿಗ್ರಿ ಎಲ್ಲಾ ರೀತಿಯಲ್ಲೂ ನಾವು ನೋಡ್ಬೇಕಾಗುತ್ತೆ ಅವಾಗ. ಇದ್ರ ಜೊತೆ ಒಂದು ಮ್ಯಾಗಝಿನ್ ಅವಶ್ಯಕತೆ ಇರುತ್ತೆ, ಒಂದು ಸಪ್ಲಿಮೆಂಟ್ ಆಗಿ. ಆಕ್ಚುಲಿ ನ್ಯೂಸ್ ಪೇಪರ್ ಸ್ಪಷ್ಟವಾಗಿ ಓದಿದ್ರೆ, ಕ್ಲಾರಿಟಿಯಾಗಿ ಓದಿದ್ರೆ ಏನು ಅವಶ್ಯಕತೆ ಇರೋದಿಲ್ಲ. ಬಟ್ 1-2 ಪಾಯಿಂಟ್ ಸ್ಕಿಪ್ ಆಗಿದ್ರೆ ಯೂಸ್ಫುಲ್ ಆಗಿ. ಹೌದೌದು. ಈಗ ಮ್ಯಾಗಝಿನ್ ಯಾವ್ದಾದ್ರು ಮ್ಯಾಗಝಿನ್ ತಗೊಳ್ಳಿ ಸ್ನೇಹಿತರೆ, ಈಗ ಫಸ್ಟ್ ನಾವು ನ್ಯೂಸ್ ಪೇಪರ್ ಈಗ ನಾವು ಓದಿರ್ತೀವಿ ಅಂದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಕಣ್ತಪ್ಪಿನಿಂದಲೋ ಎಲ್ಲೋ ಏನೋ ಆಗಿ ನಮ್ಗೆ ಯಾವ್ದೋ 1-2 ಪಾಯಿಂಟ್ ಸ್ಕಿಪ್ ಆಗಿರ್ಬೋದು. ಆ ಸ್ಕಿಪ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಈ ಮ್ಯಾಗಝಿನ್ ಅಲ್ಲಿ ಯೂಸ್ ಆಗುತ್ತೆ. ಹೌದು, ಖಂಡಿತ. ಇಷ್ಟು ಒಂದು ಕರೆಂಟ್ ಅಫೇರ್ಸ್ ಪಾರ್ಟ್ ಆಫ್ ಪ್ರಿಪರೇಷನ್ ಆಗಿರಬಹುದು. ಇನ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿ ಮೆಂಟಲ್ ಎಬಿಲಿಟಿಗೆ ಸ್ಟ್ಯಾಂಡರ್ಡ್ ಬುಕ್ಸ್ RS ಅಗರ್ವಾಲ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ ಇದೆ. ಆ ಸ್ಟ್ಯಾಂಡರ್ಡ್ ಫ್ರಮ್ PC ಟು IAS ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದ್ರಲ್ಲಿ ಹೆಂಗಂದ್ರೆ ಈ ಫಸ್ಟ್ ಗೆ ಒಂದು ಟಾಪಿಕ್ ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಪ್ರಾಬ್ಲಮ್ಸ್ ಅಂಡ್ ಟ್ರೈನ್ಸ್ ಎಲ್ಲವೂ ಇರುತ್ತೆ. ಈಗ ಇನ್ನೊಂದು ಕೆಲವೇನಂದ್ರೆ ನಾವು ಕನ್ನಡ ಮೀಡಿಯಂ ನಮ್ಗೆ ಅದನ್ನ ಅರ್ಥ ಆಗಲ್ಲ ಅಂತ, ಆದ್ರೆ ಅದ್ರಲ್ಲಿ ಇರೋಂತ ಸ್ಟ್ಯಾಂಡರ್ಡ್ ನಾವು ಕನ್ನಡ ಮೀಡಿಯಂ ಆಗಲಿ ಇಂಗ್ಲಿಷ್ ಮೀಡಿಯಂ ಬರೋದೇ ಇಲ್ಲ, ಅಲ್ಲಿ ಅದಷ್ಟು ನೀಟಾಗಿ ಅರ್ಥ ಆಗುತ್ತೆ. ಅಲ್ಲಿ ಎಷ್ಟು ಇದೆ ಅಂದ್ರೆ ಸ್ನೇಹಿತರೆ, ಫಸ್ಟ್ ಒಂದು 6 to 10 ಎಕ್ಸಾಂಪಲ್ಸ್ ಇರುತ್ತೆ ಈಚ್ ಟಾಪಿಕ್ಗೆ. ಅಷ್ಟು ಟಾಪಿಕ್ಸ್ ನ ನೀವು ಅಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನೀವು ಅದರಲ್ಲಿ ನೆಕ್ಸ್ಟ್ ಸುಮಾರು ಕ್ವಶನ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ನೀವು ಅಷ್ಟನ್ನು ಪ್ರಿಪೇರ್ ಆದ್ಮೇಲೆ ಅಷ್ಟ್ರಲ್ಲಿ ಯಾವ್ದಾರು ಒಂದು ತಗೊಳ್ಳಿ, ನೀವು ಅದನ್ನ ಮಾಡೋ ಕೆಪಾಸಿಟಿ ಬಂತಾ, ನೀವು ಮುಗೀತು, ಆ ಟಾಪಿಕ್ ಅಲ್ಲಿ ನೀವು ಪಕ್ಕ ಇದೀರ ಅಂತ. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಹಿಂದ್ಗಡೆನೆ ಕೊಟ್ಟಿರ್ತಾರೆ, ಕೊಟ್ಟಿರ್ತಾರೆ, ಅದು ಸಾಲ್ವ್ ಮಾಡೋದು ಕ್ರಾಸ್ ಚೆಕ್ ಮಾಡ್ಕೊಬಹುದು ನೀವು. ಹಂಗಾಗಿ RS ಅಗರ್ವಾಲ್ ಬುಕ್ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದೇನಂದ್ರೆ ಈ ಮೆಂಟಲ್ ಎಬಿಲಿಟಿ ನಿಮ್ಗೆ ಹೆಂಗೆ ಯಾವ ತರ ಪ್ರಿಪೇರ್ ಅಂದ್ರೆ, ನಿಮ್ಗೆ ಈ ಬೇರೆ ಸಬ್ಜೆಕ್ಟ್ಸ್ ಈಗ ಹಿಸ್ಟ್ರಿ ಓದಿರ್ತೀರಾ, ಜಿಯೋಗ್ರಫಿ ಓದಿರ್ತೀರಾ, ನೀವು ಫುಲ್ ಬೋರ್ ಹೊಡಿತಿರುತ್ತೆ, ಏನಪ್ಪಾ ಇದು ನಮಗೆ ಆಗಲ್ಲ, ಸುಮ್ಮನೆ ಓದಿ ನಮ್ಗೆ ಬೇಜಾರಾಗಿದೆ ಅಂತಂದಾಗ ನಿಮ್ಗೆ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಈಗ ಅದು ನಂಬರ್ಸ್ ಜೊತೆ ಒಂಥರ ಆಟ ಆಡ್ದಂಗೆ ಆಗುತ್ತೆ. ನೀವು ಈಗ ಸುಡೋಕೋ ಮಾಡ್ತೀರಾ, ಪದಬಂಧ ಮಾಡ್ತೀರಲ್ಲ, ಆ ತರ ನಿಮ್ಗೆ ಅದನ್ನ ನೀವು ಮ್ಯಾಥ್ಸ್ ಅಲ್ಲಿ ಯಾವ್ದೋ ಟೈಮ್ ಅಂಡ್ ಡಿಸ್ಟೆನ್ಸ್ ನೀವು ಅದ್ರಲ್ಲಿ ಕೊಟ್ಟಿರೋ ಪ್ರೊಸೀಜರೇ ಅಲ್ಲ, ನೀವೇ ಒಂಥರ ತಲೆ ಓಡಿಸ್ಬೋದು. ಈಗ ಏನಂದ್ರೆ ಒಬ್ಬ ಮನುಷ್ಯ ಒಂದು ಗಾಡಿ 60 ಕಿಲೋಮೀಟರ್ ಹೋಯ್ತು 1 ಗಂಟೆಗೆ ಅಂದ್ರೆ 3 ಗಂಟೆಗೆ 618, ಅದಕ್ಕೆ ನೀವು 60x3 ಹಂಗೆಲ್ಲ ಹಾಕಟ್ ಮಾಡೋದು ಬೇಕೇ ಆಗಿಲ್ಲ ನಿಮ್ಗೆ. ಅಂದ್ರೆ ನೀವು ಒಂದೇ ಪ್ರಶ್ನೆ ಮೆಂಟಲ್ ಎಬಿಲಿಟಿ 10 ತರ ಮಾಡೋದಕ್ಕೆ ನಮ್ಗೆ ಅವಕಾಶ ಅಲ್ಲಿ ಏನೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ಆ ಪ್ರೊಸೀಜರ್ ಕಲ್ತ್ಕೊಳ್ಳಿ, ನೀವು ಥಿಂಕ್ ಮಾಡಿ, ಬೇರೆ ಯಾವ ರೀತಿ ಸಾಲ್ವ್ ಮಾಡೋದು ಥಿಂಕ್ ಮಾಡಿ ಅಂತ ಹೇಳ್ತೀವಿ. ಈಗ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಈಗ ಎಲ್ರಿಗೂ ಜನರಲ್ ಆಗಿ ಅರ್ಥ ಆಗಲಿ ಅಂತ ಈಗ X, Y ಈ ತರ ಬಳಸಿರ್ತಾರೆ. ಬಟ್ ನಾವು ಅದನ್ನ ನಮಗೆ ಅದಕ್ಕಿಂತ ಬೇಗ ನಮಗೆ ಮಾಡೋ ಅಂತ ಕೆಪಾಸಿಟಿ ನಮಗೆ ಬಂದ್ರು ಬರ್ಬೋದು. ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಬೇಗ ಸಾಲ್ವ್ ಮಾಡ್ಬೋದು ಕ್ವೆಶ್ಚನ್ಸ್. ಡೈಲಿ ಒಂದು 5-6 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ. ಯಾವಾಗ ಓದಿ ಬೋರ್ ಅನ್ಸುತ್ತೆ, ಡಲ್ ಅನ್ಸುತ್ತೆ, ಆ ಟೈಮ್ ಒಂದು 5-6 ಪ್ರಾಬ್ಲಮ್ ಸಾಲ್ವ್ ಮಾಡಿ ಮೈಂಡ್ ರಿಫ್ರೆಶ್ ಆಗುತ್ತೆ, ಮೆಂಟಲ್ ಪ್ರಿಪರೇಷನ್ ಆಗುತ್ತೆ.
ಈಗ ನಾವು ಅದು ಹೇಳ್ಬೇಕಂದ್ರೆ ಒಂಥರ ಟೈಮ್ ಸೇವರ್ ಇದ್ದಂಗೆ. ಹೌದು. ನಿಮ್ಗೆಲ್ಲ ಓದಿ ಏನೋ ಬೇಜಾರಾಗ್ತಿರುತ್ತೆ ನಿಮ್ಗೆ. ಓಕೆ. ಆ ವೇಸ್ಟ್ ಆಗೋ ಟೈಮ್ನ ಹೌದು. ಸೊ ಇದಾದ ನಂತರ ಬೇರೆ ಸಬ್ಜೆಕ್ಟ್ ತಗೊಂಡ್ರೆ GS, ಹಿಸ್ಟ್ರಿ, ಜಿಯೋಗ್ರಫಿ ಈ ಥರ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡ್ರಿ? ಹಿಸ್ಟ್ರಿ, ಜಿಯೋಗ್ರಫಿ ಸ್ನೇಹಿತರೆ ನಾನು ಮೇಜರ್ ಓದಿದ್ದು ಅಂದ್ರೆ ನಮ್ಮ ಹೈಸ್ಕೂಲ್ ಪುಸ್ತಕಗಳು. ಹೌದು, 8 to 10th ಸ್ಟ್ಯಾಂಡರ್ಡ್ ಸಮಾಜ ವಿಜ್ಞಾನ ಪುಸ್ತಕ. ಓಕೆ. ಹೈಸ್ಕೂಲ್ ಎಡಿಷನ್ ತುಂಬಾ ಚೆನ್ನಾಗಿದ್ದಾವೆ. ಓಕೆ. ಅವನ್ನ ಯಾಸ್ ಇಟ್ ಈಸ್ ನೀವು ಯಾವ ರೀತಿ ಅಂದ್ರೆ ಅದರಲ್ಲಿರೋ ಒಂದು ಪದ, ಪ್ರತಿ ಪದನೂ ನಿಮಗೆ ಗೊತ್ತಿರ್ಬೇಕು. ಓಕೆ. ಅಷ್ಟು ಚೆನ್ನಾಗಿ ನೀವು ಪ್ರಿಪೇರ್ ಆದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಬಹಳ ಈಸಿ ಆಗುತ್ತೆ. ಹೈಸ್ಕೂಲ್ ಬುಕ್ಸ್ ಅನ್ನೋದು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಎಲ್ಲದೂ ಕೂಡ ಎಲ್ಲ ಸಬ್ಜೆಕ್ಟ್ಸ್ ಬೇಸಿಕ್ಸ್ ತೆಗೆದುಕೊಂಡು ಎಲ್ಲ ಸಬ್ಜೆಕ್ಟ್ಸ್ ನಿಮ್ಗೆ ಅದರಲ್ಲಿ ಏನಂದ್ರೆ ಎಲ್ಲ ಓದ್ರದ್ದು ಬೇಸಿಕ್ ಸಿಗುತ್ತೆ. ಅದನ್ನ ನಿಮ್ದೇ ಆದ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ನಿಮ್ಮ ಈಗ ಬೇರೆ ಯಾರೋ ನೋಟ್ಸ್ ಮಾಡಿದಾರೆ ಅದನ್ನ ತಗೊಂಬಂದೇ ದೊಡ್ಡ ಇಷ್ಟು ನೋಟ್ಸ್ ಓದ್ಬಿಟ್ರೆ ಸಾಕಪ್ಪ ನಮ್ಗೆ. ಬುಕ್ ಓದೋದು ಜಸ್ಟ್ ಶಾರ್ಟ್ ನೋಟ್ಸ್ ಓದೋದು ಸಾಕು ಅನ್ಕೋತಾರೆ. ಈಗ ಯಾರೋ ಮಾಡಿರ್ತಾರೆ ನೋಟ್ಸ್, ಆದ್ರೆ ಅದು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರು ಪದ ಬಳಕೆನಲ್ಲಿ ಅವ್ರು ಮಾಡಿರ್ತಾರೆ. ಈಗ ಅದು ಅವರಿಗೆ ಅದು ಯೂಸ್ಫುಲ್ ಆಗುತ್ತೆ. ನಾನು ಹೇಳೋದೇನಂದ್ರೆ ಆ ಬುಕ್ಸ್ ತಗೊಳ್ಳಿ, ಅದನ್ನ ನಿಮ್ದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ ಬೈ ಹ್ಯಾಂಡ್ ಬರದಾಗ ಏನಾಗುತ್ತೆ, ಅರ್ಧ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ, ಓದೋದಕ್ಕೂ ಕೂಡ ಈಸಿ ಆಗುತ್ತೆ. ಅವರಿಗೆ ಈಗ ಬೇರೆ ಒಬ್ರು ಮಾಡಿರೋದು, ಈಗ ನಾನೇ ನೋಟ್ಸ್ ಮಾಡಿದೀನಿ ಅಂದ್ರೆ ಅದ್ರಲ್ಲಿ ನಾನು 10 ಪಾಯಿಂಟ್ಸ್ ಓದಿರ್ತೀನಿ. ಅದ್ರಲ್ಲಿ ನನಗೆ ಯಾವ್ದೋ 2 ಪಾಯಿಂಟ್ ಇಂಪಾರ್ಟೆಂಟ್ ಅನ್ಸಿರ್ಬೋದು, ನಾನು ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಇನ್ನೊಬ್ರು, ಈಗ ನೀವು ಓದಿದ್ರೆ ನಿಮ್ಗೆ ಅದ್ರ ಇನ್ನೂ 2 ಪಾಯಿಂಟ್ ಇಂಪಾರ್ಟೆಂಟ್ ಅನ್ಸ್ಬೋದು, ಅಥವಾ ನೀವು ಅದನ್ನ ಬೇರೆ ಆಯಾಮದಲ್ಲಿ ನೋಡ್ಬೋದು, ಬೇರೆ ಆಂಗಲ್ ಇಂದ ನೋಡಬಹುದು. ಹಾಗಾಗಿ ಅವಾಗ ಅದಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮದೇ ಆದ ರೀತಿಯಲ್ಲಿ ಆ ಪುಸ್ತಕ ತಗೊಂಡು ಅವೇನ್ ಸಿಂಪಲ್ ಆಗಿದಾವೆ, ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ತಗೊಳ್ಳಿ, ಕನ್ನಡ ತಗೊಳ್ಳಿ, ಆರಾಮಾಗಿ ಮಾಡ್ಕೊಬಹುದು. ಅದ್ರ ಆಧಾರದ ಮೇಲೆ ನೀವು ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ನೀವು ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡ್ಕೊಂಡು ನೀವು ಬೈ ಹ್ಯಾಂಡ್ ನಿಮ್ದೇ ಓನ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ. ಹೌದು ಹೌದು, ಓದೋದಕ್ಕೂ ಈಸಿ ಆಗುತ್ತೆ ನೆಕ್ಸ್ಟ್ ರಿವಿಷನ್ಗೆ. ಹೌದು, ನೋಟ್ಸ್ ಮೇಕಿಂಗ್ ಅಲ್ಲಿ ನಿಮ್ಗೆ ಆಲ್ರೆಡಿ ಅರ್ಧ ಕಂಟೆಂಟ್ ಕೂತ್ಕೊಂಡ್ಬಿಡುತ್ತೆ, ತಲೆಯಲ್ಲಿ ಇರುತ್ತೆ ನಿಮ್ಗೆ. ಅದು ನೀವು ಕ್ವಶನ್ ನೋಡಿದಾಗ ನಾನು ಇಲ್ಲಿ ಓದಿದ್ದೆ, ಆ ಟಾಪಿಕ್ ನೋಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಈಗ ವಿಕಿಪೀಡಿಯಾ ಇದೆ. ಹೌದು, ನೀವು ಏನ್ ಬೇಕೋ ಅದನ್ನ ಹಾಕ್ತೀರಾ ಟಕ್ ಅಂತ ಇನ್ಫಾರ್ಮೇಶನ್. ನೀವು ಎಲ್ಲಿ ನೀವು ಒಂದು ಬುಕ್ಸ್ ತೆಗೆದು ನೋಡೋದಕ್ಕಿಂತ ಬೇಗನೆ ನಿಮ್ಗೆ ಬಂದೋಗ್ಬಿಡುತ್ತೆ. ಆ ರೀತಿ ಆಗುತ್ತೆ. ಸೊ ಅದ್ರ ಜೊತೆಗೆ ರೆಫರೆನ್ಸ್ ಬುಕ್ಗಳು ಕೂಡ ಓದಿದ್ರಾ? ಯಾವ್ದಾದ್ರು ಸಬ್ಜೆಕ್ಟ್ ಇದೊಂದು ರೆಫರೆನ್ಸ್ ಬುಕ್ ಒಂದು ಯೂಸ್ ಮಾಡಿದ್ರ? ನಾನು ಸ್ಟ್ಯಾಂಡರ್ಡ್ ಅಂದ್ರೆ ಈಗ ಒಂದು ಸಂವಿಧಾನ, ಅದಕ್ಕೆ ಒಂದು ಯಾವ್ದಾದ್ರು ಬುಕ್ ಸ್ಟ್ಯಾಂಡರ್ಡ್ ಬುಕ್ ಅದನ್ನ ಓದ್ಕೊಳೋದು. ಓದ್ಕೊಂಡು ಈಗ ಅದರಲ್ಲಿ ವಿಧಿಗಳು ಬರ್ತವೆ, ಶೆಡ್ಯೂಲ್ಸ್, ಈಗ ತಿದ್ದುಪಡಿಗಳು, ಈಗ ಎಷ್ಟನೇ ತಿದ್ದುಪಡಿ, ಅದೇನು ಸಂಬಂಧಪಟ್ಟಿದ್ದು, ಅದನ್ನೆಲ್ಲ ಸ್ಟ್ಯಾಂಡರ್ಡ್ ನೋಡ್ಕೊಂಡು ಅಂದ್ರೆ ಒಂದು ಹೈಸ್ಕೂಲ್ ಬುಕ್ಸ್ ಅನ್ನ ಬೇಸ್ ಆಗಿ ಇಟ್ಕೊಳ್ಳಿ, ಬೇಸಿಕ್ಸ್ ಅನ್ನ ನೀಟಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಜೆಕ್ಟ್ ಒಂದು ರೆಫರೆನ್ಸ್ ಬುಕ್ ಇಟ್ಕೊಂಡು ಅಡಿಷನಲ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀವಿ. ಈಗ ನಾವು ಯಾವುದೇ ಬುಕ್ ತಗೊಳ್ಳಿ, ಈಗ ಸಂವಿಧಾನ ತಿದ್ದುಪಡಿಗಳು ಆಗ್ತಿರ್ತವೆ. ಹೌದು, ತಿದ್ದುಪಡಿ ಆದಾಗ ನೀವು ಅದನ್ನ ಎಕ್ಸ್ಟೆಂಡ್ ಮಾಡ್ಲೇಬೇಕು. ಆ ತಿದ್ದುಪಡಿಗಾಗಿ ನೀವು ಇನ್ನೊಂದು ಬುಕ್ಕಿಗೆ ಅಂತ ನೀವು ಆಗೋಕ್ಕಾಗಲ್ಲ. ಅಂದ್ರೆ ಒಂದು ಬೇಸ್ ಒಂದು ಕಾನ್ಸೆಪ್ಟ್ ಅನ್ನು ನಾವು ಬಿಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಅಡಿಷನ್ ಮಾಡ್ಕೊಂತ. ಹೌದು ಹೌದು, ನಿಮ್ಗೆ ಯಾವುದೇ ಸಬ್ಜೆಕ್ಟ್ಸ್ ಎಲ್ಲ ಆಗಲಿ ಒಂದು ಬೇಸಿಕ್ ಒಂದು ಬುಕ್ ತಗೊಳ್ಳಿ. ಯಾವ್ದಾದ್ರು ಆ ತರ ಆಲ್ರೆಡಿ ಆಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ವಿ ಯಾವ್ಯಾವ ಬೇಸಿಕ್ಸ್ ಬುಕ್ಸ್ ಅನ್ನ PSI, ESI, PhD ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಆಲ್ರೆಡಿ ನಾವು ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಹಾಕಿದ್ವಿ ವಿಡಿಯೋ ಮೂಲಕ. ಅದನ್ನ ತೆಗೆದುಕೊಂಡು ಒಂದು ಬ್ರಾಡ್ ನೋಟ್ಸ್ ಮಾಡಿಟ್ಕೊಳ್ಳಿ. ಹೌದು, ಈಗ ಎಲ್ಲಾ ಸಬ್ಜೆಕ್ಟ್ಸ್ಗೂ ಈ ಸ್ಟ್ಯಾಂಡರ್ಡ್ ಬುಕ್ಸ್ ತಾವ್ ಹೇಳ್ದಂಗೆ ಒಂದೊಂದು ಬುಕ್ಸ್ ತಗೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ತಮ್ಮದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ರೆಫರ್ ಮಾಡಿ. ಆ ಕ್ವಶನ್ ಪೇಪರ್ ಸಪರೇಟ್ ಬರ್ತೀನಿ ನಾನು ಕ್ವಶನ್ ಪೇಪರ್ಸ್ ಅಂದ್ರೆ. ಸೊ ಸ್ಟ್ಯಾಂಡರ್ಡ್ ಬುಕ್ ಅನ್ನ ರೆಫರೆನ್ಸ್ ಇಟ್ಕೊಂಡು ಯೂಸ್ಫುಲ್ ಆಗುತ್ತೆ. ಒಂದು ಬುಕ್, ಒಂದು ಸಬ್ಜೆಕ್ಟ್ಗೆ ಒಂದು ಸ್ಟ್ಯಾಂಡರ್ಡ್ ಬುಕ್. ಅದ್ ಬಿಟ್ಬಿಟ್ಟು ಈಗ ನಿಮ್ ಫ್ರೆಂಡ್ ಯಾವ್ದು ಹೇಳಿದ ಈ ಬುಕ್ ಚೆನ್ನಾಗಿದೆ ಅದನ್ನು ತಗೊಳೋದು, ನಿಮ್ಗನ್ಸಿತ್ತು ನೀವು ಒಂದು ತಗೊಳೋದು, ಇನ್ನೊಬ್ರು ಹೇಳಿದ್ರೆ ಆ ತರ ಮಾಡ್ಬೇಡಿ. ಒಂದು ಸಬ್ಜೆಕ್ಟ್ ಒಂದೇ ಪುಸ್ತಕ ಸಾಕು. ಈಗ ಒಂದ್ ಸಬ್ಜೆಕ್ಟ್ ನೇ ಒಂದ್ 10 ಸಲ ಓದಿ, 10 ಬುಕ್ ನ ಒಂದೊಂದ್ಸಲ ಓದ್ಬೇಡಿ ಅಷ್ಟೇ. ಒಂದೇ ಪುಸ್ತಕ 10 ಸಲ ಓದೋದು ಬೆಸ್ಟ್ ಆಗುತ್ತೆ. ಒಂದು ಸಬ್ಜೆಕ್ಟ್ 10 ಪುಸ್ತಕ ಓದೋದು ಇಲ್ಲ. ಓಕೆ, ವೆರಿ ಗುಡ್. ನಂತರ ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಯೂಶಲಿ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸ್ಟೂಡೆಂಟ್ಸ್ಗೆ ನಿಜವಾದ ಗೈಡ್ ಅಂತ ಹೇಳೋದಾದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ನಿಜವಾದ ಗೈಡ್ ಖಂಡಿತ. ಸೊ ಓಲ್ಡ್ ಕ್ವಶನ್ ಪೇಪರ್ಸ್ ನೀವು ಹೇಗೆ ಬಳಸ್ಕೊಂಡ್ರಿ, ಅದು ಹೆಂಗೆ ಯೂಸ್ಫುಲ್ ಆಗುತ್ತೆ ಪ್ರಿಪರೇಷನ್ ಅಲ್ಲಿ? ಈಗ ಅಷ್ಟೇ ಓಲ್ಡ್ ಕ್ವಶನ್ ಪೇಪರ್ಸ್. ಈಗ ನಿಮ್ಗೆ ನೀವು ಈಗ ಯಾರೋ ಪಾಸ್ ಮಾಡಿರ್ತಾರೆ ಎಕ್ಸಾಮ್, ನಿಮ್ಗೆ ಗೊತ್ತಿರುತ್ತೆ. ಹೌದು, ಅವ್ರ ಹತ್ರ ಹೋಗ್ಬಿಟ್ಟು ನೀವಣ್ಣ ಇದನ್ನ ಏನ್ ಓದಿದ್ರ ನೀವು FDAಗೆ ಸರ್, ನೀವೇನ್ ಓದಿದ್ರಿ ಸರ್, ಈ ತರ ನಿಮ್ಗೆ ಕೇಳೋ ಅವಶ್ಯಕತೆ ಬೀಳಲ್ಲ. ಯಾಕಂದ್ರೆ ಆ ಕ್ವಶನ್ ಪೇಪರ್ ನೀವು ತಗೊಂಡ್ರೆ ಏನ್ ಕೇಳಿದ್ರೆ ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ಈಗ ನಿಮ್ಗೆ ಅದರಲ್ಲಿ 100 ಕ್ವಶನ್ ಇದ್ರೆ ನಿಮ್ಗೆ ಅದ್ರಲ್ಲಿ 100 ಕ್ವಶನ್ ಅಷ್ಟೇ ಅಲ್ಲ, ಅದ್ರಲ್ಲಿ 200, 400 ಕ್ವಶನ್ ಸಿಗ್ತದೆ ನಿಮ್ಗೆ. ಏನಕ್ಕಂದ್ರೆ ಈಗ ಒಂದು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ, ಈಗ ಕ್ರಿಕೆಟ್, ಈ ಕೆಳಗಿನವರುಗಳಲ್ಲಿ ಕ್ರಿಕೆಟ್ ಆಡುವ ಆಟಗಾರ ಯಾರು ಕೇಳ್ತಾರೆ. ಈಗ ಅಲ್ಲಿ ಆಪ್ಷನ್ಗಳು ಹಾಕಿರ್ತಾರೆ. ಈಗ ಸಚಿನ್ ತೆಂಡೂಲ್ಕರ್, ರೋಹನ್ ಬೋಪಣ್ಣ, ಸೈನಾ ನೆಹ್ವಾಲ್, ಸಾನಿಯಾ ಮಿರ್ಜಾ. ನಿಮ್ಗಿದು ನಾನು ಈ ಎಕ್ಸಾಂಪಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಎಲ್ರಿಗೂ ಗೊತ್ತು
ಆ ಕ್ವಶನ್ ಅಲ್ಲಿ ಯಾರು? ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಟಗಾರ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀವು ಅಷ್ಟೇ ನೋಡ್ಬಿಟ್ರೆ ಆ ಕ್ವಶನ್ ಇಂದ ಪೂರ್ಣ ಉಪಯೋಗ ನೀವು ಪಡೆದಂಗ ಆಗಲ್ಲ. ಓಕೆ. ಈಗ ನೆಕ್ಸ್ಟ್ ರೋಹನ್ ಬೋಪಣ್ಣ, ಅವ್ರು ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದ ಅದನ್ನ ನೀವು ನೋಡಿ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ, ನೋಡಿ ಇಟ್ಕೊಳ್ಳಿ. ರೋಹನ್ ಬೋಪಣ್ಣ ಏನ್ ಮಾಡಿದ್ರು, ಇವ್ ಟೆನ್ನಿಸ್ ಎಷ್ಟು ಆಡಿದ್ರು, ಯಾವ್ದ್ರಲ್ಲಿ ಈ ರೀಸೆಂಟ್ ಯಾವ್ದಾದ್ರು ಸ್ಪೋರ್ಟ್ಸ್ ಗೆದ್ರ. ಈಗ ಟೆನ್ನಿಸ್ ಅಲ್ಲಿ ಮೇಜರ್ 4 ಈವೆಂಟ್ಸ್ ನಡೆಯುತ್ತೆ ಆನ್ಯುವಲಿ. ಹೌದು. ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್ ಈ ತರ ನಡೆಯುತ್ತೆ. ಅದರಲ್ಲಿ ಅದು ಗ್ರಾಸ್ ಕೋರ್ಟ್ ಯಾವುದು, ಈ ಹಾರ್ಡ್ ಕೋರ್ಟ್ ಯಾವುದು, ಮಡ್ ಕೋರ್ಟ್ ಯಾವುದು, ಈ ತರ ಇನ್ಫಾರ್ಮೇಶನ್ ಎಲ್ಲ ಬೇಕಾಗುತ್ತೆ. ಮತ್ತೆ ಅದು ಯಾವ ಕಂಟ್ರಿನಲ್ಲಿ ನಡೆಯುತ್ತೆ, ಆ ತರ ಎಲ್ಲ ಇನ್ಫಾರ್ಮೇಶನ್ ನೋಡ್ಕೊಬೇಕು. ಆಮೇಲೆ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ಸ್ ಗೆದ್ದಿರೋರು ಯಾರು, ಈ ರೀಸೆಂಟ್ ಆಗಿ ಗೆದ್ದವ್ರು ಯಾರು, ನಮ್ ದೇಶದವ್ರು ಯಾರಾದ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದಾರಾ, ಎಲ್ಲ ಇನ್ಫಾರ್ಮೇಶನ್ ಎಲ್ಲ ನೋಡ್ಕೊಬೇಕಾಗುತ್ತೆ. ಅಂದ್ರೆ ಈಗ ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಬಳಸ್ಕೊಳ್ಳೋದು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಯಾವ್ದೋ ಒಂದು ರಾಜ, ಕೃಷ್ಣದೇವರಾಯರಿಗೆ ಇದ್ದಂತಹ ಬಿರುದು ಯಾವ ಒಂದು ಬಿರುದು ಹಾಕಿರ್ತಾರೆ, ಇನ್ 3 ಬೇರೆ ಬಿರುದು ಇರುತ್ತೆ. ಆ ಬಿರುದು ಯಾವ ರಾಜರು ಕೊಟ್ಟಿದ್ರು ಅನ್ನೋದು ಕೂಡ ಮಾಡ್ಕೋಬೇಕಾಗುತ್ತೆ. ಈಗ ನೀವು ಕೃಷ್ಣದೇವರಾಯ ಅಂದ್ರೆ ನಾನು ಒಂದು ಪಾಯಿಂಟ್ ನೆನಪಾಯ್ತು. ಅದ್ರಲ್ಲಿ ಯಾವ್ದು ಅಂದ್ರೆ, ಈಗ ಅವರು ತೆಲುಗಿನಲ್ಲಿ ಬರೆದಿರ್ತಕ್ಕಂಥ ಕೃತಿಗಳು ಯಾವುದು, ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಕೃತಿ ಯಾವುದು, ಆಮೇಲೆ ಅವರು ರಾಜಕೀಯ ಸಂಬಂಧಪಟ್ಟಂಗೆ ಬರೆದ ಯಾವುದು, ಈ ತರ ಈ ಕೃಷ್ಣದೇವರಾಯರವರು ಆಡಳಿತದಲ್ಲಿ ಅಷ್ಟೇ ಅಲ್ಲ, ಈ ಸಾಹಿತ್ಯ ವಿಚಾರದಲ್ಲಿ ಕೂಡ ಅವರು ಬಹಳ ಮುಂದಿದ್ರು. ಹಂಗಾಗಿ ಅವರು ಬೇರೆ ಬೇರೆ ಭಾಷೆ. ಹೌದು. ಈಗ ಒಂದು ಎಕ್ಸಾಂಪಲ್, ಮತ್ತಿನ್ನೊಂದು ಎಕ್ಸಾಂಪಲ್ ಅಂದ್ರೆ, ಈಗ ದೇಶಗಳು ರಾಜಧಾನಿಗಳು ಬರ್ತವೆ. ಹೌದು, ದೇಶದ ರಾಜಧಾನಿ. ಈಗ ಅಮೆರಿಕ ರಾಜಧಾನಿ ಯಾವುದು, ವಾಷಿಂಗ್ಟನ್ DC, ಎಲ್ಲರಿಗೂ ಗೊತ್ತಿರುತ್ತೆ. ಹೌದು. ಸಾಮಾನ್ಯವಾಗಿ ಈ ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಗೊತ್ತೇ ಇರುತ್ತೆ. ಈಗ ಬೇರೆ ಯಾವ್ದೋ ಕೇಳ್ತಾರೆ, ಬೆಲ್ಜಿಯಮ್ಸ್ ಯಾವುದು, ಬ್ರಸೆಲ್ಸ್, ಈ ತರ ಸುಮಾರು. ಈಗ ನಿಮ್ಗೆ ಈ ಎಕ್ಸಾಂಪಲ್ ನಿಮ್ ಕ್ವಶನ್ ಅಲ್ಲೇ ಕೆಳಗಡೆ ನಿಮ್ಗೆ ಆನ್ಸರ್ 4 ಉತ್ತರಗಳು ಇರ್ತವೆ ಅಂತ. ಸಿಂಪಲ್ ಥಿಂಗ್, ಒಂದು ಕ್ವಶನ್ ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಆ ಪ್ರಶ್ನೆಗೆ ಒಂದೇ ಆನ್ಸರ್, ಈ 3 ಆಪ್ಷನ್ ಉಳ್ಕೊಂಡ್ಬಿಟ್ಟಿರ್ತಾರೆ. ಆ 3 ಆಪ್ಷನ್ ನೀವು 3 ಕ್ವಶನ್ ಮಾಡಬಹುದು. ಹೌದು, ಅನ್ನೋದನ್ನ ಥಿಂಕ್ ಮಾಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ ಯುಟಿಲೈಸೇಷನ್ ಆಗುತ್ತೆ. ಖಂಡಿತ. ಸೊ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಇದೆ ಎಕ್ಸಾಮ್ ಪರ್ಪಸ್ ಅಂದ್ರೆ, ಐ ಮೀನ್ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದಾಗ ಎಕ್ಸಾಮ್ ಎಷ್ಟು ಮಟ್ಟಿಗೆ ಪ್ರಿಪರೇಷನ್ ಯೂಸ್ಫುಲ್ ಆಗುತ್ತೆ. ಈಗ ನಾನು ಹೇಳಿದೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಹೇಳಿದೆ. ಈಗ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ 4 ಉತ್ತರಗಳು. ಅದರಲ್ಲೇ ಈಗ ನೀವು ಒಂದು ಕ್ವಶನ್ ಮಾಡಿದ್ರೆ 4 ಕ್ವಶನ್ ಅಂದ್ರೆ, ಈಗ 100 ಕ್ವಶನ್ ಮಾಡಿದ್ರೆ 400 ಸಿಕ್ಕಾಗ ಆಗುತ್ತೆ. 400 ಬೇಡ, ಕೆಲವು ಡೈರೆಕ್ಟ್ ಕ್ವಶನ್ ತಗ್ಬಿಡಿ, ಒಂದು 200 ಅಂತ ಸಿಕ್ಕಂಗಾಗುತ್ತೆ. ಹಿಂಗಾಗಿ ನಿಮ್ಗೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದ್ರೆ, ಈ ಡೈರೆಕ್ಟ್ ಕ್ವಶನ್ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಈಗ. ಯಾಕಂದ್ರೆ ಈಗ ಬರ್ತಾ ಸ್ಟೂಡೆಂಟ್ಸ್ IQ ಜಾಸ್ತಿ ಆಗ್ತಿದೆ, ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಪೋಸ್ಟ್ ಲಿಮಿಟೆಡ್ ಇರುತ್ತೆ, ಬಟ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಸ್ಟ್ಯಾಂಡರ್ಡ್ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಜಾಸ್ತಿ ಬರ್ತಿದೆ ಇತ್ತೀಚೆಗೆ. ಈಗ ಏನಂದ್ರೆ, ಈಗ ಫಂಡಮೆಂಟಲ್ ರೈಟ್ಸ್ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ, ಈಗ 14, 15, 16 ಎಲ್ಲ ಬರುತ್ತಲ್ಲ, ಈಕ್ವಾಲಿಟಿ ಬರುತ್ತೆ. ಅದ್ರಲ್ಲಿ ಮತ್ತೆ 15/4 ಅಲ್ಲಿ ಈಗ ಕೆಲವೊಂದು ರೀಸನ್ಸ್ ಇಂದ ಇಂಥವ್ರಿಗೆ ಕೊಡಬಹುದು ಎಕ್ಸಾಮ್ಷನ್ಸ್ ಅಂತ ಕೊಟ್ಟಿರ್ತಾರೆ. ಈಗ ಅಷ್ಟು ಡೀಪ್ ಆಗಿ ಹೋದಾಗ ನಿಮ್ಗೆ ಈಗ ಒಂದು ಕ್ವಶನ್ ಕೇಳಿರ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ. ಆಗ 4 ಈಗ ನಿಮಗೆ ಡೈರೆಕ್ಟ್ ಕ್ವಶನ್ ಹೆಂಗಾಗುತ್ತೆ ಅಂದ್ರೆ, ABC ಯಾವ್ದೋ ಒಂದು ಟಿಕ್ ಆಗ್ತೀರಾ, A and B ಕರೆಕ್ಟ್, C and D ಕರೆಕ್ಟ್. ಆ ತರ ಕೇಳಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ ಕಾನ್ಸೆಪ್ಚುಯಲಿ ನೀವು ಯಾವ ಸ್ಟ್ರಾಂಗ್ ಇರ್ತೀರಾ ಅವಾಗ ಮಾತ್ರ ಈ ತರ ಕ್ವಶನ್ಸ್ ನೀವು ಚಾಲೆಂಜಿಂಗ್ ಅಟೆಂಡ್ ಮಾಡೋಕೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಡೆವಲಪ್ ಮಾಡ್ಕೊಳ್ಳಿ. ಹೌದು, ಖಂಡಿತ. ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಸಕ್ಸಸ್ ಅಲ್ಲಿ ಅಂತ. ಹೌದು. ಇದರ ಹೊರತಾಗಿ ಟೆಸ್ಟ್ ಸೀರೀಸ್ ಅನ್ನೋದನ್ನ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ? ಟೆಸ್ಟ್ ಸೀರೀಸ್ ತಗೊಂಡ್ರೆ ಉತ್ತಮ ಅನ್ಸುತ್ತೆ ನನಗೆ. ಏನಕ್ಕಂದ್ರೆ, ಈಗ ನೀವು ಎಕ್ಸಾಮ್ ಸಿಚುವೇಶನ್ ಹೆಂಗಿರುತ್ತೋ ಆ ತರ ನಿಮ್ಗೆ ಒಂದು ಮೆಂಟಲಿ ಕ್ರಿಯೇಟ್ ಆಗುತ್ತೆ ಆ ಟೈಮಲ್ಲಿ. ಈಗ ಲಿಮಿಟೆಡ್ ಟೈಮಲ್ಲಿ ಆ ಪ್ರೆಷರ್ ಎಕ್ಸಾಮ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಹೆಂಗೆ ಅಟೆಂಡ್ ಮಾಡ್ತೀರಾ ಅನ್ನೋದು ನಿಮ್ಗೆ ಅದು ಗೊತ್ತಾಗುತ್ತೆ. ಎಷ್ಟು ಕ್ವಶನ್, ಈಗ 100 ಕ್ವಶನ್ ಅಲ್ಲಿ ಇಷ್ಟು 2 ಗಂಟೆ 2.5 ಗಂಟೆ ಟೈಮ್ ಅಲ್ಲಿ ನೀವು ಎಷ್ಟು ಮಾಡಕ್ಕೆ ಕೇಪಬಿಲಿಟಿ ಇದೆ ನಿಮ್ಗೆ ಅನ್ನೋದು ನಿಮ್ಗೆ ಗೊತ್ತಾ ಟೆಸ್ಟ್ ಸೀರೀಸ್ ತಗೊಂಡ್ರೆ. ಅಂದ್ರೆ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಂಡಾಗ ಏನಾಗುತ್ತೆ, ನಾವು ಬಹುಶಃ ಎಕ್ಸಾಮ್ ಮಾಡ್ತಕ್ಕಂಥ ಎರರ್ಸ್ ಅನ್ನ ಅಲ್ಲೇ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ನಾವು. ಸೊ ಆ ಎಕ್ಸಾಮ್, ಆ ತಪ್ಪುಗಳು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗೋದು, ಸಕ್ಸಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಎಕ್ಸಾಮ್ ಬರೀತಾನೆ ಇನ್ನೊಂದು ಎಕ್ಸಾಮ್ ನೀವು ಇಂಟರ್ನಲ್ ಪ್ರಿಪೇರ್ ಆಗ್ತಾ ಇರ್ತೀರಾ ಮಾಡಿದಾಗ. ಯಾರು ಗೊತ್ತಾ, ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಬಂದಿದ್ದೆ ಆಸ್ ಇಟ್ ಈಸ್ ಅಲ್ಲೇ ಬರ್ಬೋದು. ಹೌದು, ಪಿಕ್ ಅಂಡ್ ಡ್ರಾಪ್ ಆಗ್ಬೋದು. ಸುಮಾರು ಚಾನ್ಸಸ್ ಇದೆ ಸ್ನೇಹಿತರೆ ಆ ತರ ಆಗೋದು. ಸೊ ಆ ಉದ್ದೇಶ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎವ್ರಿ ವೀಕ್ ಏನ್ ಸಿಲೆಬಸ್ ಆಗಿದೆ ಅದನ್ನ ವೀಕೆಂಡ್ ಅಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ ಗೆ ಸಬ್ಜೆಕ್ಟ್ ವೈಸ್ ಪ್ರಿಪರೇಷನ್ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ ಮುಗಿದಂತ ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ಒಂದು ಪ್ರಿಪರೇಷನ್ ಆಗುತ್ತೆ. ಸೊ ಟೆಸ್ಟ್ ಕಂಡಕ್ಟ್ ಮಾಡೋ ಮೂಲಕ ಅವ್ರನ್ನ ಎವ್ಯಾಲ್ಯೂಯೇಷನ್ ಖಂಡಿತ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಬೆಸ್ಟ್ ಥಿಂಗ್ ಅದು. ಈಗ ಬೇರೆಯವರು ನೀವು ಹೇಳೋದ್ಕಿಂತ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲಿ ನಿಮಗೆ ವೀಕ್ ಪಾಯಿಂಟ್ ಗೊತ್ತಾದ್ರೆ ಅದನ್ನ ನೀವು ಟ್ಯಾಕಲ್ ಮಾಡ್ಬೋದು. ಹಂಗಾಗಿ ಈಸಿ ಆಗುತ್ತೆ ನಿಮಗೆ.
ಟೆಸ್ಟ್ ಸೀರೀಸ್ ತಗೊಳೋದ್ರಿಂದ. ಓಕೆ. ಸೊ ಒಟ್ಟಾರೆ ಸ್ಟೂಡೆಂಟ್ಸ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಓವರ್ ಆಲ್ ಆಸ್ಪಿರೆಂಟ್ಸ್ಗೆ? ಆಸ್ಪಿರೆಂಟ್ಸ್ಗೆ ನಾನು ಹೇಳೋದಂದ್ರೆ, ಈಗ ನೀವು ಹೋಪು ಬಿಡಬೇಡಿ. ಓಕೆ. ಈಗ ಕೆಲವು ಸ್ಟೂಡೆಂಟ್ಸ್ ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ನೋಟಿಫಿಕೇಶನ್ ಆಗಲಿ, ನೋಟಿಫಿಕೇಶನ್ ಆದ್ಮೇಲೆ 2-3 ತಿಂಗಳು ಟೈಮ್ ಇರುತ್ತೆ, ನಾವು ಓದ್ಕೊಂಡು ಟ್ಯಾಕಲ್ ಮಾಡ್ಬೋದು. ಬಟ್ ಆದ್ರೆ ಸ್ನೇಹಿತರೆ, ನಾನೇನ್ ಹೇಳ್ತೀನಿ ಅಂದ್ರೆ, ನೀವು 2-3 ತಿಂಗಳಲ್ಲ, 2-3 ವರ್ಷದಿಂದ ಆ ಎಕ್ಸಾಮಿಗೆ ಕುಳಿತಿರ್ತಕ್ಕಂಥ ಸ್ಟೂಡೆಂಟ್ಸ್ ಸಾವಿರಾರು ಜನ ಇರ್ತಾರೆ. ನೀವು ಅವಾಗ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆಗೋದಿಲ್ಲ, ಅದು ಸಾಧ್ಯ ಆಗಲ್ಲ. ಹಂಗಾಗಿ ನೀವು ಸ್ನೇಹಿತರೆ ಇವತ್ತಿನ ದಿನದಿಂದಲೇ ಶುರು ಮಾಡಿ. ನೋಟಿಫಿಕೇಶನ್ ಇದಲ್ಲ ಅಂದ್ರೆ ಇನ್ನೊಂದು ಬರುತ್ತೆ. ನೀವು ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ನಿಮ್ಮ ಕಂಟಿನ್ಯೂಸ್ ಪ್ರಯತ್ನ ಮಾತ್ರ ನೀವು ಬಿಡಬಾರ್ದು. ಓಕೆ. ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ, ಈಗಿಂದ ಶಸ್ತ್ರಾಭ್ಯಾಸ ಮಾಡ್ತಾ ಇರಿ, ಯುದ್ಧ ಬಂದ ತಕ್ಷಣ ಗೆಲ್ಲಬಹುದು. ಸೊ ಪ್ರಿಪರೇಷನ್ ನಡೆಸ್ತಾ ಇರಿ. ಸೊ ನಿಮ್ಮ ಎಕ್ಸಾಮ್ ನೋಟಿಫಿಕೇಶನ್ ಅಷ್ಟೇ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊಂದು ಬಿಸಿ ಶೆಡ್ಯೂಲ್ ಕೂಡ ನಮಗೆ ಒಂದು ಅವಕಾಶ ಮಾಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಸಂದರ್ಶನ ಕೊಟ್ಟರೆ ಸಜ್ಜನ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಸ್ಥೆಯ ಹಿಂದಿನ ವಿಡಿಯೋಗಳಿಗೆ ಮತ್ತೆ ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳಿಗೆ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಥ್ಯಾಂಕ್ ಯು ವೆರಿ ಮಚ್.